ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಆತ್ಮೀಯ ವೀಕ್ಷಕರೇ, ಇವತ್ತು ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ ಈ ಒಂದು ಆಸ್ಪತ್ರೆ ನಿಸರ್ಗ ಮನೆ ಶಿರ್ಸಿಯ ವೇದ ಆರೋಗ್ಯ ಕೇಂದ್ರದ ಪ್ರಪ್ರಥಮ ಶಾಖೆಯಾಗಿದ್ದು ಬಹಳ ಉತ್ತಮವಾದ ಚಿಕಿತ್ಸೆಯನ್ನು, ಸರ್ವಿಸನ್ನು, ಸೇವೆಯನ್ನು ನೀಡ್ತಾ ಬಂದಿದೆ. ಕನಕ ನಿಸರ್ಗ ಮನೆ ಪ್ರಕೃತಿಯ ಮಧ್ಯೆ ಇದೆ, ಒಂದು ಗಾರ್ಡನ್ ಮಧ್ಯೆ ಇದೆ. ಕನಕದಾಸರ ಕರ್ಮಭೂಮಿ ಕಾಗಿನೆಲೆಯಲ್ಲಿ ಬಹಳ ಉತ್ತಮವಾದ ಪರಿಸರದಲ್ಲಿದೆ, ಬಹಳ ಚೆನ್ನಾಗಿದೆ. ಹಾವೇರಿ ಅಂದ್ಕೊಳ್ಳಿ ನಿಮಗೆ ಬಿಸಿಲು ನಾಡು ಅಂತ ನೆನಪಾಗುತ್ತೆ, ಆದರೆ ಈ ಜಾಗದಲ್ಲಿ ಹಾಗೆ ಇಲ್ಲ. ಸುತ್ತಲೂ ಮರಗಿಡಗಳು ಇರೋದ್ರಿಂದಾಗಿ ತುಂಬ ತಂಪಾಗಿರುತ್ತೆ, ತುಂಬ ಒಳ್ಳೆಯ ಸ್ಥಳ, ಪರಿಸರಕ್ಕೆ ಪೂರಕವಾದಂಥ ಸ್ಥಳ, ವಾಕಿಂಗ್ ಹೋಗಲಿಕ್ಕೆ ತುಂಬ ಸುಂದರವಾದ ಸ್ಥಳ ಇದೆ. ಸೊ ಜೊತೆಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆ, ಉತ್ತಮವಾದ ವಸತಿ ವ್ಯವಸ್ಥೆ, ಭಾಳ ಸುಂದರವಾದ ಪರಿಸರ. ಅಲ್ಲಿಯ ಮುಖ್ಯ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ಜಿನು ಆಂಟೋನಿಯವರು ಮೂಲತಃ ಕೇರಳದವರು. ಕೇರಳದಿಂದ ಇಲ್ಲಿಗೆ ಬಂದು ಅನೇಕ ವರ್ಷಗಳಿಂದ ಸಾಧನೆ ಮಾಡಿ ಇವತ್ತು ಆಟೋಇಮ್ಯೂನ್ ಕೇಸಸ್ ಇರ್ಬೋದು, ಕಷ್ಟಕರವಾದ ತೊಂದರೆಗಳಿರ್ಬೋದು, ಅದನ್ನು ಸಂಪೂರ್ಣವಾಗಿ ಗುಣ ಮಾಡುವಂಥ ಕಲೆಯನ್ನು ಕಲ್ತ್ಕೊಂಡಿದ್ದಾರೆ. ಸೊ ಅವರು ಇವತ್ತು ಡಯಾಬಿಟಿಸ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಡಯಾಬಿಟಿಸ್ ಅನೇಕರನ್ನ ಕಾಡ್ತಾ ಇದೆ. ಸೊ ಡಯಾಬಿಟಿಸನ್ನು, ಅನ್ಕಂಟ್ರೋಲ್ ಡಯಾಬಿಟಿಸನ್ನು ಹತೋಟಿ ಮಾಡುವಂಥ ಉಪಾಯವನ್ನು ನಾವು ಕಲ್ತ್ಕೊಂಡಿದ್ದೇವೆ. ಸೊ ಆಹಾರ ಕ್ರಮದ ಮೂಲಕ ಹಾಗೂ ವ್ಯಾಯಾಮದ ಮೂಲಕ ಹಾಗೂ ಕೆಲವು ಟೆಕ್ನಿಕ್ಗಳ ಮೂಲಕ ಡಯಾಬಿಟಿಸನ್ನು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದ್ರ ಮೂಲಕ, ಯೋಗಾಭ್ಯಾಸದ ಮೂಲಕ ಮಧುಮೇಹವನ್ನು ಸಂಪೂರ್ಣವಾಗಿ ಹತೋಟಿ ಮಾಡುವಂತಹ, ನಿಮ್ಮ ಮಾತ್ರೆಯನ್ನು ಕಡಿಮೆ ಮಾಡುವಂತಹ, ಇನ್ಸುಲಿನ್ ಡೋಸೇಜನ್ನು ಕಡಿಮೆ ಮಾಡುವಂತಹ, ಡಯಾಬಿಟಿಸ್ HbA1c 8-10 ಇರುತ್ತೆ, ಅದನ್ನು ತಂದು 6-6.5ಗೆ ತರುವಂತಹ ಟೆಕ್ನಿಕನ್ನು ಡೆವಲಪ್ ಮಾಡಿದ್ದೇವೆ. ಡಾಕ್ಟ್ರೇ, ಡಯಾಬಿಟಿಸ್ ಬಗ್ಗೆ ಏನು ಹೇಳಿ? ಹೌದು, ಮಧುಮೇಹ ಹೇಳಿದ ಪ್ರಕಾರ ತುಂಬಾ ಅನೇಕರಲ್ಲಿ ಕಂಡು ಬರ್ತಾ ಇದೆ. ಈಗ ನಮ್ಮ ಆಸ್ಪತ್ರೆ ಶುರುವಾಗಿ 1.5 ವರ್ಷ ಆಗಿದೆ. 1,500 ಒಳಗೆ ಜನ ಅಡ್ಮಿಟ್ ಆಗಿರ್ಬೋದು. ಅದರಲ್ಲಿ 800 ಜನರಲ್ಲಿನೂ ಮಧುಮೇಹ ಅಂತ ಕಾಯಿಲೆ ಇದ್ದೇ ಇರುತ್ತೆ. ಸೊ ಈ ಕಾಯಿಲೆನ ರಿವರ್ಸ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಅಂತಲ್ಲ ಹೇಳೋದು. ಆಲ್ರೆಡಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದೆ. ಡಯಾಬಿಟಿಸ್ ಅಂತ ಒಂದು ಸ್ಟೇಜ್ ಇರುತ್ತೆ. ಅಂದ್ರೆ ಡಯಾಬಿಟಿಸ್ ಜಸ್ಟ್ ಬಂದಿದೆ, ಫಾಸ್ಟಿಂಗ್ ಶುಗರು 120-125 ಇದೆ, ಊಟ ಆದ್ಮೇಲೆ ಶುಗರು 200 ಇದೆ. ಸೊ ಇದು ಪ್ರೀ ಡಯಾಬಿಟಿಸ್ ಅಷ್ಟೇ. ಸೊ ಇದು ಇಂಥ ಸಂದರ್ಭದಲ್ಲಿ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡಬಹುದು, ಅದು ಸಾಧ್ಯನೇ. ಸೊ ಒಂದ್ಸಲ ತುಂಬಾ ಹೈ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡಬೇಕು. ಸೊ ನಾವು ಹೇಳೋದು, ನೀವು ಕಂಟ್ರೋಲಿಂಗ್ ಸ್ಟೇಜಿಗೆ ಹೋಗೋಕ್ಕಿಂತಾನು ನಿಮ್ಗೆ ಅದರದ್ದು ಕಷ್ಟ ಗೊತ್ತಿರುತ್ತೆ. ಎಲ್ಲಾದ್ರೂ ಹೋಗುವಾಗ ನಮ್ ಇಷ್ಟಕ್ಕೆ ಏನು ಆಹಾರ ತಿನ್ನಕ್ಕೆ ಇರುವ ಫ್ರೀಡಮ್ ನಮಗೆ ಇರೋದೇ ನಮ್ ದೊಡ್ಡ ಬ್ಲೆಸ್ಸಿಂಗ್ ಅಂತ ಇರೋದು. ಸೊ ತಿನ್ನಕ್ ಆಗಲ್ಲ ಅಂತ ಸ್ಟೇಜಿಗೆ ಬರೋದು ಮಧುಮೇಹ ಅಂತ ಒಂದು ಕಾಯಿಲೆ ಬರುವಾಗ ಅಷ್ಟೇ. ಬೇರೆ ಯಾವುದೋ ಕಾಯಿಲೆಗಳಾಗ್ಲಿ ನಿಮಗೆ ಅಷ್ಟೊಂದು ಫುಡ್ ರೆಸ್ಟ್ರಿಕ್ಷನ್ಸ್ ಗಳು ಬರಲ್ಲ. ಮಧುಮೇಹ ಅಂತ ಕಾಯಿಲೆ ಆಲ್ರೆಡಿ ಡಯಾಗ್ನೋಸ್ ಆಗಿ HbA1c 7 ಎಲ್ಲ ಕ್ರಾಸ್ ಆದ್ಮೇಲೆ ತುಂಬಾ ರೆಸ್ಟ್ರಿಕ್ಷನ್ಸ್ ಗಳಿರುತ್ತೆ. ಇದು ತಿಂದ್ರೆ ಶುಗರ್ ಹೆಚ್ಚಾಗುತ್ತಾ, ಅದು ತಿಂದ್ರೆ ಶುಗರ್ ಹೆಚ್ಚಾಗುತ್ತಾ, ಅದರಲ್ಲಿ ತುಂಬಾ ವಿಡಿಯೋಸ್ ಗಳು ನೋಡಿ ನಿಮಗೆ ಕನ್ಫ್ಯೂಷನ್ ಬರೋದು, ಯಾವ ತಿನ್ಬೇಕು ಯಾವ ತಿನ್ಬಾರ್ದು ಅಂತೆಲ್ಲ ತುಂಬಾ ಕನ್ಫ್ಯೂಷನ್ಸ್ ಗಳಿರುತ್ತೆ. ಸೊ ಇದಕ್ಕೇನೆ ನಾವು ಯಾವಾಗಲೂ ಸರಿಯಾಗ್ಬಿಡುತ್ತೆ ಅಂತ ಅನ್ಕೋತಾರ ಅವರು. ರೊಟ್ಟಿ ತಿಂದ್ರೆ ಶುಗರ್ ಬರೋದೇ ಇಲ್ಲ. ನಮ್ಮ ಹಾವೇರಿ ಮಕ್ಕಳು ಬಂದು ಹೇಳೋದು ಹಾಗೆ, ಹಾವೇರಿ ಜನರು ಬಂದು ಹೇಳೋದು, ಇಲ್ಲಂದ್ರೆ ಅನ್ನದಲ್ಲಿ ಅಷ್ಟೇ ನಾವು ಅನ್ನ ಬಿಟ್ಬಿಟ್ಟಿದೆ, 3 ಹೊತ್ತಿವಾಗ ರೊಟ್ಟಿ ಅಷ್ಟೇ ತಿಂತಾ ಇರೋದು, ಆದ್ರೂ ಶುಗರ್ ಮಾತ್ರ ಅವ್ರದ್ದು 300 ಇದೆ. ಅವ್ರದ್ದು ಶುಗರ್ ಮಾತ್ರ ತಗೋತಾ ಇದ್ದೆ. ಮತ್ತೇನಕ್ಕೆ ಅವರು ಅನ್ನ ಬಿಟ್ಟು ರೊಟ್ಟಿಗೆ ಬಂದಿದೆ ಅಂತ ಕೇಳಿದ್ರೆ ಅವ್ರಿಗೂ ಗೊತ್ತಾಗಲ್ಲ, ಆನ್ಸರ್ ಸಿಗಲ್ಲ. ಅದು ಯಾವುದು ಆಹಾರದ ಬಗ್ಗೆ ಕರೆಕ್ಟ್ ನಾಲೆಜ್ ನಿಮಗೆ ಹೋಗ್ತಾ ಇಲ್ಲ. ಈಗ ನಮ್ಮ ಅಡ್ಮಿಟ್ ಆಗಿರುವ ಸಾಧಕರಿಗೆ ಗೊತ್ತಿರುತ್ತೆ, 7 ದಿನದಲ್ಲಿ 5 ದಿನದಲ್ಲಿ ನಾವು ಕ್ಲಾಸ್ ಇಟ್ಕೊಂಡು ಮಧುಮೇಹದ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡು ಹೇಳೋದು. ಯಾಕೆಂದ್ರೆ ಮಧುಮೇಹ ಅಂದಿರೋದು 10-15 ದಿನದ ಚಿಕಿತ್ಸೆಗಳಲ್ಲ, ಲೈಫ್ ಲಾಂಗ್ ನಿಮಗೆ ಆಹಾರದ ಬಗ್ಗೆ ನಾಲೆಜ್ ಇದ್ರೆ ಅಷ್ಟೇ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗೋದು. ಸೊ ನಮ್ಮ ಸಾಧಕರು ಡಿಸ್ಚಾರ್ಜ್ ಆಗಿ ಹೋಗುವಾಗ ಅವರೇ ಅವ್ರದ್ದು ಡಾಕ್ಟರ್ ಆಗಿ ಮಾಡಿಸಿನ ನಾವು ಅಲ್ಲಿಂದ ಕಳಿಸೋದು. ಯಾವ ಆಹಾರ ತಗೊಂಡ್ರೆ ಎಷ್ಟು ಕ್ಯಾಲೋರಿ ಬರುತ್ತೆ, ಎಷ್ಟು ಕಾರ್ಬ್ ಬರುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ಪ್ರತಿಯೊಂದು ಆಹಾರದ ಬಗ್ಗೆ, ಆಹಾರದಲ್ಲಿ ಎಷ್ಟು ಕಾರ್ಬ್ ಇದೆ, ಪ್ರೋಟೀನ್ ಎಷ್ಟಿದೆ, ಫ್ಯಾಟಿ ಎಷ್ಟಿದೆ, ಇದು ಯಾವುದರಲ್ಲಿ ಯಾವ ಕೆಲಸ ಮಾಡುವವರಿಗೆ ಯಾವ್ದು ಪೋಷಕಾಂಶ ಬೇಕು, ಇದರದೆಲ್ಲ ಕರೆಕ್ಟ್ ಎಜುಕೇಶನ್ ನಿಮಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ದಿನನಿತ್ಯವಾಗಿ ನಾವು ಕ್ಲಾಸ್ಗಳಲ್ಲಿ ಕೊಡ್ತಾ ಬರ್ತೀವಿ. ಸೊ ಇದಕ್ಕೆ ಈ ಒಂದು ಕಾಯಿಲೆಗೆ, ಈ ಕಂಡೀಷನ್ಗೆ ಹೋಗ್ಬಾರದು ಅಂದಿದ್ರೆ ಫಸ್ಟೇ ನೀವು ಇದನ್ನ ಅರ್ಲಿ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಅದಕ್ಕೆ ನಾವು 25+ ಕ್ರಾಸ್ ಆದ್ಮೇಲೆನೆ ಅವರಿಗೆ ಹೇಳುವ ಒಂದು ಬ್ಲಡ್ ಟೆಸ್ಟ್ ಇದೆ, HbA1c ಅಂದಿರೋದು. ಸೊ 5 ವರ್ಷದ ಹಿಂದೆನೆ ನಿಮ್ಗೆ ಕಂಡುಹಿಡಿಲಿಕ್ಕೆ ಆಗುತ್ತೆ. HbA1c 5.7 ಯಾವಾಗ ಕ್ರಾಸ್ ಆಗುತ್ತೋ ನಿಮ್ಮ ಬ್ಲಡ್ ಟೆಸ್ಟ್ ಅಲ್ಲಿ ನಾರ್ಮಲ್ ಅಂತ ಬರುತ್ತೆ, ಬಟ್ ಅದೊಂದು ವಾರ್ನಿಂಗ್ ಸಿಗ್ನಲ್ ಅಂತ. ನಿಮ್ಗೆ 5 ವರ್ಷ ಆದ್ಮೇಲೆ
ಡಯಾಬಿಟಿಕ್ ಬರಕ್ ಹೋಗ್ತಾ ಇದೆ 5.8 5.9 ಅಥವಾ 6ಗೆ ಬಂದ್ರೆ ಶುಗರ್ ಮೆಡಿಕೇಶನ್ಸ್ ಬೇಕಾಗಿರಲ್ಲ. RBS ಎಲ್ಲ ನಿಮಗೆ ನಾರ್ಮಲ್ ಬಂದಿರುತ್ತೆ, ಬಟ್ ನಿಮ್ಗೆ ಮುಂದಕ್ಕೆ ಶುಗರ್ ಬರುತ್ತೆ ಅಂತ. ಸೊ HbA1c ಅಂದಿರೋ ಬ್ಲಡ್ ಟೆಸ್ಟ್ 25 ಇಯರ್ಸ್ ಕ್ರಾಸ್ ಆಗಿದ ನಂತರ ಎಲ್ಲರೂ ಚೆಕ್ ಮಾಡ್ಲೇಬೇಕು. ಮುಂಚೆ ಎಲ್ಲ ನಾವು 30-35+ ಅಂತ ಹೇಳ್ತಾ ಇದ್ರು. ಈಗ OP 2-3 ಜನ 23 ವರ್ಷ ಇರೋ ಹುಡುಗನಿಗೆ ಸುಸ್ತು, ಅವನ್ ಫುಲ್ ಆಲಸಿ ಆಗ್ತಾ ಇದೆ ಅಂತ ಅವನಕ್ಕ ಕಂಪ್ಲೇಂಟ್ ಹೇಳಿ ನಾವು ಸುಮ್ನೆ RBS ಚೆಕ್ ಮಾಡಿದುವಾಗ 432 ಬಂದಿರೋದು. ಅದು ನನಗೆ ನಂಬಕ್ಕಾಗಿಲ್ಲ. ಬರೀ 23 ಇಯರ್ಸ್ ಹಂಗಿರುವನಿಗೆ 432 ಬಂದಿರೋದು. ಬಟ್ ಡಯಟ್ ಸಾಕಾಗಲ್ಲ ಅಂತ ನಾವು ಅವನಿಗೆ ಇನ್ಸುಲಿನ್ ಸ್ಟಾರ್ಟ್ ಮಾಡಕ್ಕಂಥದ್ದು ಕಳಿಸಿದ್ದೆ, ಯಾಕೆಂದ್ರೆ ಅಷ್ಟು ಜಾಸ್ತಿ ಬಂದಿತ್ತು. ಸೊ ಮುಂಚಿತವಾಗಿನೇ ನಿಮ್ಮ ಆಹಾರ ಶೈಲಿ ತುಂಬಾ ತಪ್ಪು ಹೋಗ್ತಾ ಇದ್ದೆ. ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಕರೆಕ್ಟ್ ನಾಲೆಜ್ ನಿಮಗೆ ಸಿಗ್ತಾ ಇಲ್ಲ. ಇವಾಗ ಗೂಗಲ್ ಡಾಕ್ಟರ್ಸ್ಗಳೇ ಜಾಸ್ತಿ ಆಗ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಹೇಳೋದು ಕೇಳ್ಕೊಂಡು ಏನ್ ತಿನ್ಬೇಕು ಅಂದಿರೋದು ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನೀವು ಡಾಕ್ಟರ್ ಹೇಳೋದು ಕೇಳಿ. ಯಾರು ಆಹಾರದ ಬಗ್ಗೆ ಕಲ್ತಿರೋದು ಆ ಡಾಕ್ಟರ್ಸ್ಗಳು ಏನ್ ಆಹಾರ ತಿನ್ಬೇಕು ಅಂತ ಕರೆಕ್ಟ್ ಹೇಳ್ಕೊಡ್ತಾರೆ. ಅವ್ರ ಹತ್ರ ಹೋಗಿ ಆಹಾರದ ಬಗ್ಗೆ ಇರುವ ನಾಲೆಜ್ ನೀವು ಮಾಡ್ಕೊಳ್ಳಿ. ಜಿನು ಆಂಟೋನಿ ಅವರು ಡಯಟ್ ಅಂಡ್ ನ್ಯೂಟ್ರಿಷನ್ ಅಲ್ಲಿ ತಮ್ಮ MSc ಪದವಿಯನ್ನು ಕೂಡ ಮುಗಿಸಿದ್ದಾರೆ. ಸೊ ಹಾಗಾಗಿ ಡಯಟ್ ಬಗ್ಗೆನೂ ತುಂಬಾ ನಾಲೆಜ್ ಅನ್ನು ಅವರು ಹೊಂದಿದ್ದಾರೆ. ಸೊ ಆಹಾರದ ಮೂಲಕ ಹೇಗೆ ಡಯಾಬಿಟಿಸ್ ಅನ್ನು ಹತೋಟಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಕೌನ್ಸಿಲಿಂಗ್ ಅನ್ನ ಬಂದಂತಹ ಪೇಷಂಟ್ಸ್ಗೆ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಡಯಾಬಿಟಿಸ್ಗೆ ಸಂಬಂಧಪಟ್ಟು GH ಪ್ಯಾಕ್ ಇರ್ಬೋದು, ಹೈಡ್ರೋಥೆರಪಿ, ನೀರಿನ ವಿವಿಧ ಚಿಕಿತ್ಸೆಗಳಿರ್ಬೋದು, ಮಸಾಜಸ್ಗಳಿರ್ಬೋದು, ಯೋಗ ಇರ್ಬೋದು, ಸೊ ಮತ್ತೇನು ಟ್ರೀಟ್ಮೆಂಟ್ ಆಹಾರದಲ್ಲಿ ಸಂಪೂರ್ಣವಾದ ಬದಲಾವಣೆ ಇರ್ಬೋದು, ಮನೆಗೆ ಹೋದ್ಮೇಲೆ ಹೇಗೆ ಆಹಾರನ ಫಾಲೋ ಮಾಡಬೇಕು ಅನ್ನೋ ಡಯಟ್ ಶೀಟ್ ಕೊಡೋದು ಇರ್ಬೋದು, ಹಾಗೆ ನ್ಯಾಚುರಲ್ ಆಗಿರುವಂತಹ ಹರ್ಬ್ಸ್ ಇಂದ ಮಾಡಿರುವಂತಹ ಮೆಡಿಸಿನ್ ಇರ್ಬೋದು. ಸೊ ಇದನ್ನೆಲ್ಲ ನೀಡ್ತೇವೆ. ಖಂಡಿತವಾದಂತಹ ಒಂದು ಡಯಾಬಿಟಿಸ್ ಹತೋಟಿ ತರುವಂತ ನೀವು ಯಾವುದೇ ಸ್ಟೇಜಲ್ಲಿ ಇರಲಿ ಬನ್ನಿ, ಡಯಾಬಿಟಿಸ್ ಅನ್ನ ಸಂಪೂರ್ಣವಾಗಿ ಹತೋಟಿ ಮಾಡುವಂತ ಉಪಾಯಗಳನ್ನು ಹೇಳ್ಕೊಡ್ತೇವೆ. ನಿಮ್ಮ ಮೆಡಿಸಿನ್ಸ್ ಅನ್ನ ಅರ್ಧದಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಸಹಾಯ ಮಾಡಿಕೊಡ್ತೇವೆ. 1 ವರ್ಷ 2 ವರ್ಷ ನೀವು ಸಾಧನೆ ಮಾಡಿದಾಗ ಡಯಾಬಿಟಿಸ್ ಸಂಪೂರ್ಣ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಕನಕ ನಿಸರ್ಗ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಡಾಕ್ಟರ್ ಜಿನು ಆಂಟೋನಿ ಅವರು ಆಹಾರದ ವಿಷಯದಲ್ಲಿ ತಮ್ಮ ಮೆಡಿಕಲ್ ಡಿಗ್ರಿಯ ಜೊತೆಗೆ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆನೂ ಡಿಗ್ರಿಯನ್ನು ಪಡೆದಿರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ನಾಲೆಜ್ ಇದೆ. ನಿಮಗೆ ಖಂಡಿತವಾಗಿ ಅವರು ಸಹಾಯ ಮಾಡ್ತಾರೆ, ಅವರ ಟೀಮ್ ಸಹಾಯ ಮಾಡುತ್ತೆ. ಸೊ ಕೆಳಗಡೆ ಫೋನ್ ನಂಬರ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ. ಮಧುಮೇಹ ಹೊಂದಿದವರು ಖಂಡಿತವಾಗಿ ಬಂದು 10 ದಿವಸ ರಿಲ್ಯಾಕ್ಸ್ ಆಗಿ ಬಂದಿರಿ. ನಿಮ್ಮ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳಿ. ಅತ್ಯಂತ ನ್ಯಾಚುರಲ್ ಆದಂತಹ ಪ್ಲೇಸಲ್ಲಿ ನ್ಯಾಚುರಲ್ ಚಿಕಿತ್ಸೆಯನ್ನು ಪಡೆದು ನ್ಯಾಚುರಲ್ ಆಗಿ ಆರೋಗ್ಯವನ್ನು ಪಡೆಯಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರಿಗೂ ಧನ್ಯವಾದಗಳು. ತಮಗೆಲ್ಲರಿಗೂ ವಂದನೆಗಳು.